ಆನೇಕಲ್ನ ನೆರಳೂರು ಗ್ರಾಮ ಪಂಚಾಯಿತಿಯ ಬಳಗಾರನಹಳ್ಳಿ ಗ್ರಾಮದಲ್ಲಿ ನೂತನ ಅಂಬೇಡ್ಕರ್ ಭವನದ ನಿರ್ಮಾಣ ಕಾಮಗಾರಿಗೆ ಇಂದು ಶಾಸಕ ಬಿ ಶಿವಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಅಂಬೇಡ್ಕರ್ ಭವನ ನಿರ್ಮಾಣ ಪೂಜಾ ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಮಾವಳ್ಳಿ ಶಂಕರ್ ಅವರು ಮತ್ತು ಫಟಾಫಟ್ ನಾಗರಾಜ್ ಅವರು ಭಾಗವಹಿಸಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಬಳಗಾರನಹಳ್ಳಿ ರವಿ ಮತ್ತು ಸಂತೋಷ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು, ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಘುಪತಿ ರೆಡ್ಡಿ, ಹೋರಾಟಗಾರರಾದ ಗುಡ್ಡಹಟ್ಟಿ ಶಂಬಪ್ಪ, ರಾಮಸ್ವಾಮಿ, ಜಿಗಳ ಶ್ರೀರಾಮ್, ಮುಖಂಡರಾದ ಅರುಣ್, ನಾರಾಯಣಸ್ವಾಮಿ, ನೆರಳೂರು ಅಣ್ಣಯ್ಯಪ್ಪ, ಬಳಗಾರನಹಳ್ಳಿ ಮಂಜು, ರಾಮು, ಮೋಹನ್, ಮಂಜುನಾಥ್, ಸತೀಶ್ ಕುಮಾರ್, ಅನಿಲ್, ರವಿ, ಕೃಷ್ಣ, ಸೋಮು, ಸತೀಶ್ ಹಾಗೂ ನಾರಾಯಣಪ್ಪ, ಆನಂದ್, ಚೆನ್ನವೀರಪ್ಪ, ಲೋಕಿ, ಮುರುಗೇಶ್, ಮಾವಳ್ಳಿ, ವೆಂಕಟೇಶ್, ಪರಶುರಾಮ್, ಚಂದ್ರು, ಕಾಶಿ, ಶೇಖರ್, ರಾಜಪ್ಪ, ಮೇಸ್ತಿ, ಸುರೇಶ್, ರಾಜು ಮತ್ತು ಬಳಗಾರನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ದಿನ ನಮ್ಮ ಬಳಗಾರನಹಳ್ಳಿ ಗ್ರಾಮದಲ್ಲಿ ತುಂಬ ದಿನಗಳಿಂದ ಬೇಡಿಕೆ ಇತ್ತು. ಇಲ್ಲಿ ಒಂದು ಭವನ ಆಗಬೇಕು, ಒಂದು ಅಂಬೇಡ್ಕರ್ ಭವನ ಆಗಬೇಕು ಅಂತ ಕೇಳಿದರು. ಅದರ ಭಾಗವಾಗಿ ಇವತ್ತು 50 ಲಕ್ಷ ರೂಪಾಯಿ ಅನುದಾನ, ವಿಶೇಷವಾಗಿ ಮತ್ತು ಇನ್ನೂ ಎಕ್ಸ್ಟ್ರಾ ಆಗ್ಬೋದು. ಆದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅಥವಾ ನಮ್ಮ ಶಾಸಕರ ಅನುದಾನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಭವನವನ್ನು ಬೇರೆ ಅಟ್ಲೀಸ್ಟ್ ಒಂದು ಬಡವರು ಸಡವರು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋ ಥರ ಇರಬೇಕು. ಅಂದರೆ ಒಂದು ಮದುವೆನೋ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮ ಮಾಡಿಕೊಂಡು ಆ ಥರ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಪ್ಲ್ಯಾನ್ ಎಲ್ಲನೂ ರೆಡಿಯಾಗಿದೆ, ಪ್ರಾರಂಭ ಆಗ್ತದೆ. ಒಂದು ಸುಸಜ್ಜಿತವಾದಂಥ ಭವನ ಒಂದು ಬಳಗನಲ್ಲಿ ಬೇಕಾಗಿತ್ತು. ಅದು ಕನಿಷ್ಠ ಪಕ್ಷ ಒಂದು 6 ತಿಂಗಳಾದ್ರೂ ಆಗ್ತದೆ. 6 ತಿಂಗಳಲ್ಲಿ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಬಳಗಾರನಹಳ್ಳಿ ಗ್ರಾಮದಲ್ಲಿ ಇವತ್ತು ಬೋಧಿಸತ್ವ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನದಲ್ಲಿ ಪೂಜೆಗೆ ನಮ್ಮ ಇಲ್ಲಿನ ಶಾಸಕರು ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನ ಇದೊಂದು ಜ್ಞಾನದ ಕೇಂದ್ರ ಆಗಬೇಕು ಮತ್ತು ಸರ್ವ ಸಮಾನತೆಯ ಎಲ್ಲ ಒಂದು ಕೇಂದ್ರವಾಗಿ ಈ ಒಂದು ಭವನ ಇವತ್ತು ಇಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಮತ್ತು ಇದಕ್ಕೆ ಬೇಕಾಗುವಂಥ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು. ಯಾಕಂದರೆ ಈಗಾಗಲೇ ಅನೇಕ ಭವನಗಳು ಇದ್ದಾವೆ, ಆ ಭವನಗಳು ಕೆಲವು ಕಾಟಾಚಾರಕ್ಕಿದ್ದಾವೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಶಾಸಕರು ಇವತ್ತು ಏನಿಲ್ಲಿ ಈ ಭವನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ, ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿರುವಂಥ ಎಲ್ಲ ಸಮಾಜದ ಎಲ್ಲ ಸಮುದಾಯದವರು ಕೂಡ ಇಲ್ಲಿ ಬಂದು ಅಲ್ಲಿ ಬಾಬಾ ಸಾಹೇಬರ ಬಗ್ಗೆ ಅವರ ವಿಚಾರಧಾರೆಗಳ ಬಗ್ಗೆ ತಿಳ್ಕೊಳ್ಬೇಕು. ಅಲ್ಲಿ ಒಂದು ಗ್ರಂಥಾಲಯ ಇರಬೇಕು ಮತ್ತು ಒಂದು ಕೌಶಲ್ಯ ವಿಚಾರ ಅಭಿವೃದ್ಧಿ ಬೇಕಾದಂಥ ಒಂದು ತರಬೇತಿ ಕೇಂದ್ರ ಇರಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅದು ಹೆಚ್ಚು ಅನುಕೂಲಕರವಾಗಿರಬೇಕು ಹಾಗೂ ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯುಕ್ತವಾಗುವಂಥ ರೀತಿಯಲ್ಲಿ ಈ ಭವನ ಅದು ಉಪಯೋಗಕ್ಕೆ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ, ಕೆಲವು ಕಡೆಗಳಲ್ಲಿ ನೋಡಿದ್ದೀವಿ ನಾವು, ಭವನಗಳು ಇದ್ದಾವೆ ಆದರೆ ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಅದು ಈ ರೀತಿ ಆಗಬಾರ್ದು. ಯಾಕಂದರೆ ಇವತ್ತು ತುಂಬ ಒಳ್ಳೆಯ ಜಾಗದಲ್ಲಿದೆ, ಇದು ತುಂಬ ಒಂದು ರೀತಿಯಲ್ಲಿ ಅತ್ಯಂತ ಪ್ರಮುಖವಾದ, ಯಾಕಂದರೆ ಈ ಒಂದು ಗ್ರಾಮಕ್ಕೆ ನಾವು ಏನು ಇಲ್ಲಿ ಪ್ರವೇಶಿಸ್ತೀವಿ ಇಲ್ಲೇ ಇದೆ, ಅದೊಂದು ಎಲ್ಲರಿಗೂ ಗೋಚರ ಆಗುವಂತಹ ಒಂದು ಜಾಗ ಇದೆ. ಸೊ ಇಲ್ಲಿ ಹೆಚ್ಚಿನ ಚಟುವಟಿಕೆಗಳಾಗಲಿ, ಸಮಾಜಕ್ಕೆ ಉಪಯುಕ್ತವಾಗುವಂತಹ ಕೆಲಸಗಳಲ್ಲಾಗಲಿ, ಬಾಬಾ ಸಾಹೇಬರು ಅಂತಂದರೆ ಅದೊಂದು ಜ್ಞಾನದ ಸಂಕೇತ. ಸೊ ಅಂಥ ಒಂದು ಭವನ ಇಲ್ಲಿ ನಿರ್ಮಾಣ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷದ ಸಂಗತಿ. ಆ ಒಂದು ಭವನ ಎಲ್ಲ ಸಮುದಾಯಗಳ, ಎಲ್ಲ ಸಮಾಜದ ಎಲ್ಲ ವರ್ಗಗಳ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಭವನ ನಿರ್ಮಾಣ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಳಗಾರನಹಳ್ಳಿ ವಿಚಾರದಲ್ಲಿ ಐತಿಹಾಸಿಕ ದಿನ. ನಾವು ಚಿಕ್ಕ ವಯಸ್ಸಿನಿಂದ ಈ ಸ್ಥಳಗಳನ್ನು ಎಲ್ಲ ನೋಡಿದ್ದೇವೆ. ಇಲ್ಲೊಂದು ಹಳೆ ಕುಂಟೆ ಇತ್ತು, ಆ ಕುಂಟೆನ ಇವತ್ತು ಗ್ರಾಮಸ್ಥರುಗಳು ಮತ್ತು ಪಂಚಾಯಿತಿದಾರರು ಆದಿಯಾಗಿ ಇವತ್ತು ನಮ್ಮ ಸಂತೋಷ್ ಮತ್ತು ಇತರೆ ಎಲ್ಲ ನಮ್ಮ ಸ್ನೇಹಿತರ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ನಮ್ಮ ಮಾವಳ್ಳಿ ಶಂಕರ್ ಅವರು ಹೇಳಿದ್ರು, ಭವನ ಕಟ್ಟೋದು ಮುಖ್ಯ ಅಲ್ಲ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಅದು ಆಗ್ತಾ ಇಲ್ಲ, ಇದು ಕೊರತೆ ನಮ್ಮನ್ನು ಕಾಡ್ತಾ ಇದೆ. ನಮ್ಮ 40 ವರ್ಷದ ಇತಿಹಾಸದಲ್ಲಿ ಒಂದು ಭವನ ಕಟ್ಟಬೇಕು ಅಂತಂದರೆ ಭಾಳ ಕಷ್ಟ ಇತ್ತು, ಆದರೆ ಇವತ್ತು ಆ ಕಷ್ಟ ಇಲ್ಲ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದನ್ನು ಒಂದು ಸ್ಮಾರಕವಾಗಿ ಬದಲಾವಣೆ, ಬರೀ ಭವನ ಮಾತ್ರ ಅಲ್ಲ, ಒಂದು ಜ್ಞಾನದ ಕೇಂದ್ರವಾಗಿ ನಿರ್ಮಿತ ಆಗಬೇಕು. ಒಂದು ದೊಡ್ಡದಾಗಿ ಕಟ್ಟಿ ಎಲ್ಲದಕ್ಕೂ ಕೂಡ ನಾನು ಸಂತೋಷ ಮತ್ತು ಎಲ್ಲ ಸ್ನೇಹಿತರುಗಳಿಗೆ ಮನವಿ ಮಾಡಿಕೊಳ್ತೇನೆ, ಇದು ಇಡೀ ತಾಲೂಕಿನಲ್ಲಿ ಒಂದು ಮಾದರಿ ಭವನ ಆಗಲಿ. ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ. ಇದು ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತ ಆಗದೆ ಇಡೀ ಸಮಾಜದ ಸ್ವತ್ತಾಗಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಇಡೀ ತಾಲೂಕಿನಲ್ಲಿ ಇದೊಂದು ಮಾದರಿ ಭವನವಾಗಿ ನೀವು ರೂಪಿಸಬೇಕು, ನಡೆಸ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ. ಅಂಬೇಡ್ಕರ್ ಭವನ ಭೂಮಿ ಪೂಜೆಯಲ್ಲಿ ಇವತ್ತು ನಮ್ಮ ಎಲ್ಲ ಗೌರವಿತ ಬಳಗಾರನಹಳ್ಳಿ ಸದಸ್ಯರು ಮತ್ತು ಹಾಗೆ ನಮ್ಮ ಜನಪ್ರಿಯ ಶಾಸಕರ ಶಿವಣ್ಣವರ ನೇತೃತ್ವದಲ್ಲಿ ಇವತ್ತು ಏನು ಭೂಮಿ ಪೂಜೆ ಹೊಂದ್ಕೊಂಡಿದ್ದೀರಿ, ಇದು ಸಮಾಜ ಕಲ್ಯಾಣ ವತಿಯಿಂದ ಈಗಾಗಲೇ 25 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. ಅದ್ರ ಜೊತೆಗೆ ಇನ್ನೂ ಏನಾದರೂ ಇದಾದಲ್ಲಿ ಪಂಚಾಯತಿಯಿಂದ ನಾವು ಹಾಕಿ ಅದನ್ನು ಉದ್ಘಾಟನೆ ಅತಿ ಶೀಘ್ರದಲ್ಲಿ ಕಟ್ಟಿ ಅದನ್ನು ಉದ್ಘಾಟನೆ ನಮ್ಮ ಅವಧಿಯಲ್ಲಿ ಮಾಡಬೇಕಂತ. ಆತ್ಮೀಯರೇ, ಇದೊಂದು ದೊಡ್ಡ ಕನಸಾಗಿತ್ತು ಬಳಗಾರನಹಳ್ಳಿ ಗ್ರಾಮದಲ್ಲಿ. ಸುಮಾರು ವರ್ಷಗಳ ಕನಸು ಇದು ಇವತ್ತು ನನಸಾಗ್ತಾ ಇದೆ. ಹಾಗಾಗಿ ಇಲ್ಲಿ ಶ್ರಮಪಟ್ಟಂಥ ಸುಮಾರು ಯುವಕರು ಬಹಳ ಮುಂಚೆನೇ ಇದ್ದಾರೆ. ಬಹಳ ಮುಖ್ಯವಾಗಿ ಸಂತೋಷ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರವಿ ಅವರು, ಇನ್ನೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹೆಚ್ಚು ಶ್ರಮವಹಿಸಿ ಇವತ್ತಿನ ದಿವಸ ಒಂದು ಒಳ್ಳೆಯ ಜಾಗವನ್ನು ಗುರುತಿಸಿ
ಬಾಬಾ ಸಾಹೇಬರ ಒಂದು ಭವನವನ್ನು ಕಟ್ಟಲಿಕ್ಕೆ ಅದು ಈ ಪಂಚಾಯಿತಿಯಲ್ಲಿ ಅತಿ ದೊಡ್ಡ ಒಂದು ಭವನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಬಹುಶಃ ಇಲ್ಲೇ ನಡೆಯುತ್ತೆ ಅನ್ನಿಸ್ತೈತೆ. ಹಾಗಾಗಿ ಶ್ರಮ ವಹಿಸಿದಂಥ ನಮ್ಮ ಸಂತೋಷ್ ಅವರು ಮತ್ತು ಬಳಗಾರನಹಳ್ಳಿ ಯುವಕರು ಎಲ್ರಿಗೂ ಸಹ ಅಭಿಮನ್ಯಗಳನ್ನು ತಿಳಿಸಲಿಕ್ಕೆ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಇವತ್ತು ನಮ್ಮ ಬಳಗಾರನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಗುದ್ದಲಿ ಪೂಜೆ ಇವತ್ತು ಭಾಳ ಅರ್ಥಪೂರ್ಣವಾಗಿ ಆಗಿದೆ. ಯಾಕಂತಂದರೆ ಅನೇಕ ಹಿರಿಯರು, ಅನೇಕ ಯುವಕ ಮಿತ್ರರು ಇವತ್ತು ಭವನದ ವಿಚಾರವಾಗಿ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ಮತ್ತು ತಾಲೂಕು ಆಫೀಸು, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಅರ್ಜಿ ಕೊಟ್ಕೊಂಡು ಸುಮಾರು ವರ್ಷಗಳಿಂದ ಇವತ್ತು ಆ ಒಂದು ಕೆಲಸ ಹಾಗೆ ನೆನೆಗುತ್ತಿ ಬಿದ್ದಿತ್ತು. ಆದರೆ ಇವತ್ತು ಅದಕ್ಕೊಂದು ಅಂತ್ಯ ಆಡಿ ಎಲ್ಲ ಹಿರಿಯ ಮುಖಂಡರು, ನಮ್ಮ ಮಾನ್ಯ ಶಾಸಕರಾದಂಥ ಬಿ ಶಿವಣ್ಣವರು, ಹಾಗೆ ಅಣ್ಣ ಮಾವಳ್ಳಿ ಶಂಕರ್ಜಿಯವರು, ಹಾಗೆ ಪಟಾಪಟ್ ನಾಗರಾಜನವರು, ಹಾಗೂ ಗುಡ್ಡಟ್ಟಿ ಶಂಬಣ್ಣವರು, ಹಾಗೂ ಅದೇ ರೀತಿ ರುಕ್ಪತ್ ರೆಡ್ಡಿ ಅವರು, ಇನ್ನಿತ ಎಲ್ಲ ಮುಖಂಡರು ಸಹ ಇವತ್ತು ಬಂದು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮುಂದಿನ ದಿನಗಳಲ್ಲಿ ಈ ಆನೇಕಲ್ ತಾಲೂಕಿನ ಒಂದು ಮಾದರಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡಿದಂಥ ಮತ್ತು ಭಾಗವಹಿಸಿದ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೈ ಭೀಮ್. ಈ ಊರಿನ ಮುಂಭಾಗದಲ್ಲಿ ಈ ಒಂದು ಅಂಬೇಡ್ಕರ್ ಭವನ ಸುಂದರವಾದ, ಇಡೀ ನಮ್ಮ ತಾಲೂಕಿನಲ್ಲಿ ಯಾವುದು ಇರಬಾರ್ದು ಆ ರೀತಿ ನೀಲಿ ಚಿತ್ರಣವನ್ನು ನಮ್ಮ ರವಿಯವರು ಸಿದ್ಧಪಡಿಸ್ಕೊಂಡಿದ್ದಾರೆ. ಈಗಾಗಲೇ ತುಂಬ ಚೆನ್ನಾಗಿ ಮೂಡಿಬರಬೇಕು ಅನ್ನೋ ಒಂದು ಮಹದಾಕ್ಷೆಯಿಂದ ತುಂಬ ಕಷ್ಟಪಟ್ಟು ಇವುಗಳನ್ನ ಈ ಊರ ಮುಂದೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಮಾಡೋಕ್ಕೆ ಬಂದಿರೋ ಎಲ್ರಿಗೂ ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಮೂಡಿ ಬರಲಿ, ಅದರಲ್ಲಿ ಒಳ್ಳೆ ಕಾರ್ಯಗಳಿಗೆ ಉಪಯೋಗ ಆಗಲಿ. ಅಂಬೇಡ್ಕರ್ನ ಒಂದು ಹೆಸರು ಉಳ್ಕೊಂಡು ಹೋಗೋಂಥ ಭವನ, ಸುಂದರ ಭವನ ನಿರ್ಮಾಣ ಮಾಡಲಿ. ಇದಕ್ಕೆ ಸಹಕಾರ ಕೊಡ್ತಾ ಎಲ್ಲ ಊರಿನ ಗ್ರಾಮಸ್ಥರಿಗೂ, ಹಿರಿಯರಿಗೂ, ಈ ಸಮುದಾಯಕ್ಕೆ ಸೇರಿದಂಥ ದಲಿತ ಮುಖಂಡರುಗಳಿಗೂ ಎಲ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಬಳಗಾರನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಪರಿಶ್ರಮದಿಂದ ಇವತ್ತು ಮತ್ತೊಮ್ಮೆ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಂಬೇಡ್ಕರ್ ಭವನ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಕ್ಕಾಗಿ ಯಾರೂ ಮಾಡ್ತಾಯಿಲ್ಲ. ಹಾಗಾಗಿ ಇದೊಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಈ ಒಂದು ಭವನವನ್ನು ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡು ಇವತ್ತು ಶಾಸಕರು ಗುದ್ದಲಿ ಪೂಜೆ ಶಾಸಕರು ಬಂದಿದ್ದರು, ಮತ್ತು ಮಾವಳ್ಳಿ ಶಂಕರಣ್ಣವರು ಬಂದು ನೆರವೇರಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರದೆ ಹೀಗೆ ಮುಂದುವರಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಜೈ ಭೀಮ್. ಇವತ್ತು ಬಳಗಾರನಹಳ್ಳಿನಲ್ಲಿ ಅಂಬೇಡ್ಕರ್ ಭವನ ಒಂದು ಮರೀಚಿಕೆಯಾಗಿತ್ತು. ಸುಮಾರು ವರ್ಷಗಳಿಂದ ಪ್ರಯತ್ನಪಟ್ಟು ಗುದ್ದಲಿ ಪೂಜೆ ಲೆವೆಲ್ಗೆ ಬರೋದು ಮತ್ತು ಹಾಗೆ ಸ್ಟಾಪ್ ಆಗ್ತಾಯಿತ್ತು. ಸೊ ಈ ಬಾರಿ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಚೇರ್ಮನ್ನು, ನಮ್ಮ MLA ಸಾಹೇಬರು, ಹಾಗೆ ನಮ್ಮ ದಲಿತ ಸಂಘಟನೆ ಅನೇಕ ಮುಖಂಡರು ಇವತ್ತು ಬಂದಿದ್ದಾರೆ. ಇವರೆಲ್ಲರ ಒಂದು ಸಹಕಾರದಿಂದ ಒಂದು ಅದ್ಭುತವಾದಂಥ ಒಂದು ಭವನ ಇಲ್ಲಿ ಆಗಲಿ. ಸೊ ಅದ್ರ ಮೂಲಕ ನಮ್ಮ ಪಂಚಾಯಿತಿ ಅಥವಾ ನಮ್ಮ ತಾಲೂಕು ಮಟ್ಟದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಅಂಬೇಡ್ಕರ್ ಅವರ ಕುರಿತಾದಂಥ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ. ಎಲ್ಲ ನಮ್ಮ ಆನೇಕಲ್ ತಾಲೂಕಿಗೆ ಮಾದರಿ ಆಗುವಂಥ ಒಂದು ಭವನ ಆಗಲಿ ಅಂತ ನಾನು ಈ ಸಮಯದಲ್ಲಿ ಧನ್ಯವಾದ. ಜೈ ಭೀಮ್. ಏನು ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಭವನ ಬೆಳಗಾವಿ ಆಗಬೇಕು ಅಂತ ಇತ್ತು, ಅದಾಗಲಿಲ್ಲ. ಒಂದ್ಸಲ ಪೂಜೆ ನಿಂತೋಗಿತ್ತು. ಇವತ್ತು ನಮ್ಮ ಶಾಸಕರು ಅವರು ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ. ಇದು ಬುಧಾಕರ ಬೆಳಲಿ ಜಲ್ದಿ ಬಂದು ಅಂಬೇಡ್ಕರ್ ಭವನ ಏನು ನ್ಯೂನತೆ ತೊಂದರೆ ಆಗದಿರ ಜಲ್ದಿ ಆಗಲಿ ಎಂದು ದೇವರಲ್ಲಿ ಆಶಿಸ್ತೇನೆ. ಅಂಬೇಡ್ಕರ್ ಭವನ ಅನ್ನೋದು ಹಲವಾರು ವರ್ಷಗಳಿಂದ ನಮ್ಮ ನಾಯಕರುಗಳೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದರು. ಅದು ಇವತ್ತು ಒಂದು ನಮಗೆ ಫಲ ಸಿಕ್ಕಿದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಬಂದಿದ್ದರು ಪೂಜೆಗೆ. ಅವರು ಅನುದಾನದಲ್ಲಿ ಈ ಅಂಬೇಡ್ಕರ್ ಭವನ ಆಗ್ತಾಯಿದೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಬಳಗಾರನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸ್ತಾ ಇದ್ದಾರೆ. ಈಗ ಗುದ್ದಲಿ ಪೂಜೆಗೆ ನಮ್ಮ ಶಾಸಕರಾದ ಶಿವಣ್ಣವರು, ಹಾಗೆ ನಮ್ಮ ರೇವಣ್ಣವರು ಹಾಗೂ ಮಾವಳ್ಳಿ ಶಂಕರಣ್ಣವರೆಲ್ಲ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಕಳೆದ ಬಾರಿನೂ ಒಂದು ಬಾರಿ ಗುದ್ದಲಿ ಪೂಜೆ ಆಗಿತ್ತು, ಅದೇ ಕಾರಣಾಂತರದಿಂದ ಮುಂದೋಗಿತ್ತು. ಈ ಬಾರಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ನೋಡೋಣ ಕಾಮಗಾರಿ ಆಗೋದಾಗಲ್ವ, ಬಟ್ ಮಾಡಲೇಬೇಕು. ಶಾಸಕರ ಮನವಿ ಈ ಬಾರಿ ಮಾಡಲೇಬೇಕು. ಗುದ್ದಲಿ ಪೂಜೆ ಮಾಡಿದ್ದೀರಾ, ಯಾವುದೇ ಕಾರಣ ಗುದ್ದಲಿ ಪೂಜೆಗೆ ಸೀಮಿತ ಆಗಬಾರ್ದು, ಕಾಮಗಾರಿ ಮಾಡಬೇಕಂತ ಹೇಳ್ಕೊಳ್ತೀವಿ. ಏನಿವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಳಗಾರನಹಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು ನಾವು ಅಂಬೇಡ್ಕರ್ ಭವನ ಕಟ್ಟಬೇಕಂತ ಡಿಸೈಡ್ ಮಾಡಿ ನಮ್ಮ ಸಮಾಜ ಕಲ್ಯಾಣದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತ್, ನೆರಳೂರು ಗ್ರಾಮ ಪಂಚಾಯತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡಿದ್ವಿ. ಇದಕ್ಕೆ ಮುಂಚೆ ಒಂದ್ಸಲಿ ಅಂಬೇಡ್ಕರ್ ಭವನಕ್ಕೆ ಅಂತೇಳಿ ಗುದ್ದಲಿ ಪೂಜೆ ಮಾಡಿ ಕಾರಣಾಂತರಗಳಿಂದ ನಿಂತೋಗಿತ್ತು. ಅದು ಹೇಳ್ಬಾರ್ದು, ಯಾಕಂತೇಳಿ
ನಿಂತೋಗಿತ್ತು, ಫಂಡ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ನಿಂತೋಗಿತ್ತು. ಆದರೆ ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹೇಳಿದ್ದಾರೆ, ನನ್ನ ಫಂಡ್ ಆಗಲಿ MP ಫಂಡ್ ಇನ್ನೊಂದು ಮತ್ತೊಂದಾಗಲಿ ನಾನು ತೊಗೊಂಬಂದು ಹಾಕ್ತೀನಿ, 1 ಕೋಟಿ ಆಗಲಿ 1.5 ಕೋಟಿ ಆಗಲಿ ನಾವು ಮಾಡಿಸೋಣ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ನಾವು 1.5 ಕೋಟಿ ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಸಹಕಾರ ಇವತ್ತು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಏನು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜನಪ್ರಿಯ ಶಾಸಕರಾದಂಥ MLA ಶಿವಣ್ಣನವರು, ಹಾಗೆ ನಮ್ಮ ಮಾವಳ್ಳಿ ಶಂಕರಣ್ಣನವರು ಹೋರಾಟಗಾರರು, ನಮ್ಮ ಹೋರಾಟಗಾರರಾದಂಥ ಪಟ್ಟಪಟ್ಟ ನಾಗರಾಜಣ್ಣನವರು, ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿಯವರವರು, ಇನ್ನು ಮಾಜಿ ಅಧ್ಯಕ್ಷರು ಆಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಇನ್ನು ನಮ್ಮ ಹಿರಿಯ ಮುಖಂಡರಾದಂಥ ಶಂಭಪ್ಪನವರು ಬಂದಿದ್ದರು. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಅದು ಇನ್ನು ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಆನೇಕಲ್ ತಾಲೂಕು ನೆರಳೂರು ಗ್ರಾಮ ಪಂಚಾಯತಿ ಬೆಳಗಾವಿಯಲ್ಲಿ ಅಂಬೇಡ್ಕರ್ ಭವನದ ಗುದ್ಲಿ ಪೂಜೆಯನ್ನು ನೆರವೇರಿದೆ. ಹಾಗೂ ನಮ್ಮ ಮಾನ್ಯ ಶಾಸಕರಾದ ಶಿವಣ್ಣನವರು ಹಾಗೂ ಮಾವಳ್ಳಿ ಶಂಕರಣ್ಣವರು ಮತ್ತು ಪಟ್ಟಪಟ್ಟ ನಾಗರಾಜಣ್ಣವರು ಮತ್ತು ಮಾಜಿ ಅಧ್ಯಕ್ಷರಾದ ನಾರಾಯಣ ಶರಣವರು ಇವರೆಲ್ಲ ಆಗಮಿಸಿ ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಹಾಗಾಗಿ ಇದುವರೆಗೂ ಎಲ್ಲೂ ಈ ನಮ್ಮ ಆನೇಕಲ್ ತಾಲೂಕಲ್ಲಿ ಒಳ್ಳೆಯ ಅಂಬೇಡ್ಕರ್ ಭವನ ನಿರ್ಮಿಸಬೇಕು ಅಂತೇಳಿ ಆಸೆಯಿಂದ ಪೂಜೆ ನೆರವೇರಿದೆ. ಅದು ಮಾದರಿ ಅಂಬೇಡ್ಕರ್ ಭವನ ಆಗಬೇಕಂತ. ಮತ್ತು ನಮ್ಮೆಲ್ಲ ಗ್ರಾಮಸ್ಥರು ಒಬ್ಬೊಬ್ಬರು ನೋಡಿ ಇವತ್ತು ಏನಿದ್ದಾರೆ ಒಗ್ಗಟ್ಟಾಗಿ ಇವರು ಹೀಗೆ ಇದ್ದುಬಿಟ್ರೆ ಸಾಕು, ತುಂಬ ಬೇಗನೆ ಕಾಮಗಾರಿ ಮುಗಿಯುತ್ತೆ. ಅದಕ್ಕೆ ನನ್ನ ಇಡೀ ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳು ನೀಡಿ ನಾನು ಜೈ